ತಗೊಬೇಕು ಅನ್ನೋದು ಎಲ್ರಿಗೂ ಕನ್ಫ್ಯೂಷನ್ ಆಗ್ತಾ ಇದೆ ಅಲ್ವಾ? ಏನಕ್ಕೆ ಕನ್ಫ್ಯೂಷನ್ ಆಗ್ತಾ ಇದೆ? ಆ ಪ್ಯಾಟರ್ನ್ ಶೇಪ್ ಸರಿಯಾಗಿ ಬರ್ಬೇಕು ನಮ್ಗೆ. ಆ ಕರ್ವ್ಸ್ ಈಗ ಒಂದು ಡಿಸೈನ್ 2 ಸ್ಟೆಪ್ ಇರುತ್ತೆ. ಒಂದು ಕರ್ವ್ ಇರುತ್ತೆ, ಆಮೇಲೆ ಇನ್ನೇನೋ ಸ್ಕ್ವೇರ್ ಇರುತ್ತೆ, ರೌಂಡ್ ಇರುತ್ತೆ. ಇನ್ನೊಂದು 3 ಸ್ಟೆಪ್ ಇರುತ್ತೆ, ಕರ್ವ್ ಇರುತ್ತೆ. ಇನ್ನೊಂದು ಬರೀ ಹೀಗೇನೋ ಆಕಾರ ಇರುತ್ತೆ. ಇಲ್ಲಿ ನಮ್ಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಹೇಗ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ನೀವು ಫಸ್ಟ್ ಅಬ್ಸರ್ವೇಷನ್ ಮಾಡ್ಬೇಕು. ಆ ಕಡೆ ಬಂದಾಗ ಫಸ್ಟ್ ಅಬ್ಸರ್ವೇಷನ್ ಮಾಡ್ಬೇಕು. ಈಗ ಫಸ್ಟ್ ಮೆಂಟಲಿ ನಾವು ಡಿಸೈಡ್ ಆಗ್ಬೇಕು ಯಾವ ಪ್ಯಾಟರ್ನ್ ನಾನು ಮಾಡ್ತಾ ಇದ್ದೀನಿ ಇವತ್ತು. ಫಸ್ಟ್ ಅದು ಡಿಸಿಷನ್, ನಾನು ಏನ್ ಮಾಡ್ಬೇಕು ಅನ್ನೋ ಡಿಸಿಷನ್ ತಗೊಂಡಾದ್ಮೇಲೆ ಫಸ್ಟ್ ಅದನ್ನ ಅಬ್ಸರ್ವ್ ಮಾಡಿ. ನಾನು ಯಾವ ನೆಕ್ ಸೆಲೆಕ್ಟ್ ಮಾಡಿದ್ದೀನಿ, ಲೀಫ್ ನೆಕ್ಕ, ಸ್ವೀಟ್ ಹಾರ್ಟ್ ನೆಕ್ಕ, ಪಾಟ್ ನೆಕ್ಕ, ಅಥವಾ ಬೇರೆ ಫ್ಯಾನ್ಸಿ ಡಿಸೈನ್ ನೆಕ್ಕ, ಫಸ್ಟ್ ಅಬ್ಸರ್ವೇಷನ್ ಮಾಡಿ. ಈಗ ಒಂದು ಲೀಫ್ ನೆಕ್ ಆದ್ರೆ ಒಂದು ಕಾಲು ಬಂದು ಹೀಗೆ ಅದು ಸೇರುತ್ತೆ, ಅಲ್ಲಿ ಯಾವುದೇ ಸ್ಟೆಪ್ಸ್ ಇಲ್ಲ, ಒಂದೇ ಕರು ಹೀಗೆ ಬಂದು ಸೇರುತ್ತೆ. ಅದೇ ಈಗ ಸ್ಕಾಲ್ಪ್ ಮಾಡ್ತೀವಿ ಅಂದ್ರೆ 3 ಸ್ಟೆಪ್ ಒಂದು ಇರುತ್ತೆ ಅಂತ ಇಟ್ಕೊಳ್ಳೋಣ, ಹೀಗಿರುತ್ತೆ ಅಂತ ಇಟ್ಕೊಳ್ಳೋಣ, ಹೀಗಿರುತ್ತೆ ಅಂತ ಇಟ್ಕೊಳ್ಳೋಣ. ಓಕೆನಾ? ಅಲ್ಲಿ 3 ಸ್ಟೆಪ್ ಬಂತು, ಆಯ್ತಾ? ಈಗ ಅತಿ ನಿಮ್ದು ಪ್ಯಾಟರ್ನ್ ತಗೊಂಡು ಈಗ ಈ ನೆಕ್ ಗಮನಿಸೋದಾದ್ರೆ ಇದು 2 ಸ್ಟೆಪ್ಸ್ ಇದೆ. ಇದು 1 ಪಾರ್ಟ್ ಆಫ್ ಇದೆ, ಇದು 2nd ಪಾರ್ಟ್ ಇದೆ. ಆಯ್ತಾ? ಎಲ್ರದ್ದು ತಗೊಂಡ್ಬನ್ನಿ, ಒಬ್ಬೊಬ್ರದ್ದು ತಗೊಂಡ್ಬನ್ನಿ, ಹಾಗೆ ಎತ್ಕೊಂಬರಮ್ಮ. ಇರೋದೆಲ್ಲ ಒಂದ್ ಈ ಪಾರ್ಟ್ ಇದೆ, ಇನ್ನೊಂದು ಈ ಪಾರ್ಟ್ ಇದೆ. ಸೊ ಈಗ ಇವ್ರದ್ದು ನಾವು ಕನ್ಸಿಡರ್ ಮಾಡೋದಾದ್ರೆ ಇದೊಂದು ಪಾರ್ಟ್ ಇದೆ, ನೆಕ್ಸ್ಟ್ ಇದೊಂದು ಪಾರ್ಟ್ ಇದೆ. ಈಗ ಇವ್ರ ನಾವು ಕನ್ಸಿಡರ್ ಮಾಡಿದ್ರೆ 2 ಪಾರ್ಟ್ಸ್ ಇದೆ. ಇದೊಂದು ಕರ್ವ್ ಶೇಪ್, ನೆಕ್ಸ್ಟ್ ಇದೊಂದು ಕರ್ವ್ ಶೇಪ್. ನೆಕ್ಸ್ಟ್ ಇದನ್ನ ಪಾರ್ಟ್ ನೆಕ್ ಕನ್ಸಿಡರ್ ಮಾಡೋದಾದ್ರೆ ಇದೊಂದು ಪಾರ್ಟ್ ಇದೆ, ನೆಕ್ಸ್ಟ್ ಇದೊಂದು ಪಾರ್ಟ್ ಇದೆ. ನೋಡಿ, ಇದು ಕೂಡ ಇದೊಂದು ಪಾರ್ಟ್ ಇದೆ, ಮತ್ತೆ ಇದೊಂದು ಪಾರ್ಟ್ ಇದೆ. ನೆಕ್ಸ್ಟ್ ಇವ್ರದ್ದು ಇದು ನೋಡೋದಾದ್ರೆ ಇಲ್ಲಿ 1 ಪಾರ್ಟ್ ಮತ್ತೆ 2 ಪಾರ್ಟ್ ಇದೆ. ಅದೇ ಈ ಲೀಫ್ ನೆಕ್ ಕನ್ಸಿಡರ್ ಮಾಡೋದಾದ್ರೆ ಇದು ಒಂದೇ ಇದು ಬಂದಿದೆ ಅಲ್ವಾ? ಈಗ ಇವ್ರದ್ದು ನೋಡೋದಾದ್ರೆ ನೋಡಿ, ಇದೊಂದು ಶೇಪ್ ಇದೆ, ಹೀಗ್ ಬಂದು ಈ ತರ ಇದೆ. ಇದು ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ಇದು ಬಂತು. ಅದಾದ್ಮೇಲೆ ವಿ ಪಾರ್ಟ್ ಬಂದಿದೆ. ಈ ರೀತಿ ನೀವು ಫಸ್ಟ್ ಗಮನಿಸ್ಕೊಬೇಕು ಎಷ್ಟು ಪಾರ್ಟ್ ಇದೆ ಆ ನೆಕ್ ಅಲ್ಲಿ. ಈಗ ಇದೊಂದು ಪಾರ್ಟ್ ಆಯ್ತು, ಇದೊಂದು ಪಾರ್ಟ್, ಇದು ಈಗ 1 ಪಾರ್ಟ್ 2 ಪಾರ್ಟ್ 2 ಪಾರ್ಟ್ಸ್ ಆಯ್ತು. ಓಕೆನಾ? ಇದಾಯ್ತು. ಇದು ತಗೊಳ್ಳೋದಾದ್ರೆ ಇದೊಂದು ಕರ್ವ್ ಇದೆ, ಇದೊಂದು ಕರ್ವ್ ಇದೆ. ಸೊ ಇದು 2 ಪಾರ್ಟ್ಸ್ ಆಯ್ತು. ನೆಕ್ಸ್ಟ್ ಇದು ತಗೊಳ್ಳೋದಾದ್ರೆ ಇದೊಂದು ಪಾರ್ಟ್, ಇದೊಂದು ಪಾರ್ಟ್ 2 ಪಾರ್ಟ್ಸ್, ಇದೊಂದು ಪಾರ್ಟ್, ಇದೊಂದು ಪಾರ್ಟ್ 2 ಪಾರ್ಟ್ಸ್ ಇದೆ. ಅಲ್ಲಿಗೆ ನಾವು ಕನ್ಸಿಡರ್ ಮಾಡ್ಬೇಕಾಗಿರೋದು ಏನಲ್ಲಿ ಆಗ ಡಿಸೈನ್ ಎಷ್ಟು ಪಾರ್ಟ್ ತಗೊಂತಿದೆ, ಫಸ್ಟ್ ಅದರ ಆಕಾರ ಹೇಗಿದೆ, ಎಷ್ಟು ಸ್ಟೆಪ್ಸ್ ತಗೋಬೇಕಾ, ಒಂದು ಕರ್ವ್, ನೆಕ್ಸ್ಟ್ ಅದಾದ್ಮೇಲೆ ನಾನು ಏನ್ ತಗೋಬೇಕು, ಕರ್ವ, ರೌಂಡಾ, ಸ್ಕ್ವಯರ, ಅಲ್ಲಿ ಎಷ್ಟು ಸ್ಟ್ರೈಟ್ ಲೈನ್ಸ್ ಬಂದಿದೆ, ಕರ್ವ್ ಲೈನ್ಸ್. ನಿಮ್ಗೆ ಬೇಸಿಕ್ ಪ್ಯಾಟರ್ನ್ಸ್ ನಾನು ಪೇಪರ್ ಪ್ಯಾಟರ್ನ್ ಮಾಡಿಸಿದೀನಿ, 6 ಟ್ರಯಾಂಗಲ್ಸ್ ಮಾಡಿಸಿದೀನಿ, ಸ್ಕ್ವೇರ್ ಮಾಡಿಸಿದೀನಿ, ರೌಂಡ್ ಮಾಡಿಸಿದೀನಿ, ಕರ್ವ್ ಮಾಡಿಸಿದೀನಿ. ಅಲ್ಲಿ ಅದು ಬೇಸಿಕ್ ಲೆಸನ್ಸ್. ಅಲ್ಲಿ ನಾವು ಅಲ್ಲಿ ಕನ್ಸಿಡರ್ ಮಾಡ್ಕೋಬೇಕು. ನೋಡಿ, ಅಲ್ಲಿಗೆ ನಾನು ಹೋಯ್ತು ಅಂದ್ರೆ ನನ್ಗೆ ಇಲ್ಲೊಂದು ಕರ್ವ್ ಸಿಕ್ಕಿದೆ, ಇಲ್ಲಿ ಜಿಗ್ಜಾಗ್ ಸಿಕ್ಕಿದೆ, ಇಲ್ಲಿ ರೌಂಡ್ ನೆಕ್ ಸಿಕ್ಕಿದೆ. ಅದನ್ನೇ ನಾನು ಹೀಗಿಂದ ಕನ್ಸಿಡರ್ ಮಾಡಿದ್ರೆ ನನ್ಗಿಲ್ಲಿ ಟ್ರಯಾಂಗಲ್ ಸಿಕ್ಕಿದೆ. ಇದೊಂದು ಟ್ರಯಾಂಗಲ್ ಆಯ್ತು ನೋಡಿ, ಇಲ್ಲಿ ಇದೊಂದು ಟ್ರಯಾಂಗಲ್ ಸಿಕ್ತು, ಇಲ್ಲಿ ಯು ಸಿಕ್ತು, ರೌಂಡ್ ಸಿಕ್ತು. ನಾವ್ ಏನೇನ್ ಬೇಸಿಕ್ ಲೆಸನ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದೀವಿ A4 ಶೀಟ್ ಅಲ್ಲಿ, ಮತ್ತೆ ಕ್ಲಾತ್ ಫ್ಯಾಬ್ರಿಕ್ ಪ್ಯಾಟರ್ನ್ಸ್ ಅಲ್ಲಿ ಏನ್ ಮಾಡಿದೀವಲ್ಲ ಅದು ಇಲ್ಲಿ ಅಪ್ಲೈ ಆಗ್ತಾ ಇದೆ. ಕರ್ವ್ ಕರೆಕ್ಟ್ ಆಗಿ ಬರಬೇಕು, ನೀಡಲ್ ಪಾಯಿಂಟ್ ಎಲ್ಲಿ ಎಂಡ್ ಆಗ್ಬೇಕು. ಬೇಸಿಕ್ ಲೆಸನ್ ನಾನು ಅಲ್ಲಿ ಮಾಡಿಸಿದ್ದೀನಿ. ಸ್ಕ್ವೇರ್ ಕಂಟಿನ್ಯೂಟಿ, ಟ್ರಯಾಂಗಲ್ ಕಂಟಿನ್ಯೂಟಿ, ಕಂಟಿನ್ಯೂಟಿ ಇಲ್ಲದೆ ಬಾಕ್ಸ್, ಆ ತರದೆಲ್ಲ ನಾವು ಪ್ಯಾಟರ್ನ್ಸ್ ನ ಕವರ್ ಮಾಡಿದೀವಿ ಈಗಾಗಲೇ. ಅದು ಬಂದು ಈಗ ಇಲ್ಲಿ ಅದು ಅಪ್ಲೈ ಆಗುತ್ತೆ. ಓಕೆನಾ? ನೋಡಿ, ಈಗ ಇಲ್ಲೊಂದು ಪ್ಯಾಟರ್ನ್ ಡ್ರಾ ಮಾಡ್ತೀನಿ ನಾನು. ಇದೆಲ್ಲ ತಗೊಂಡ್ಬಿಡಿ ನಿಮ್ ಫ್ಯಾಬ್ರಿಕ್. ಈಗ ನಿಮ್ಗೆ ಯಾವ ನೆಕ್ ಬೇಕಪ್ಪ?
ಅಂದ್ರೆ ಅಲ್ಲಿ 3 ಸ್ಟೆಪ್ ಬರ್ತಾವ. 1 2 3 ಸ್ಟೆಪ್ ಅಂದಾಗ ನಂದೇನು ಈ ನೆಕ್ ಪಾರ್ಟ್ ಇದೆ ಅಲ್ಲ, ಈಗ ನನ್ನ ನೆಕ್ ವಿಡ್ತ್ ಬಂದಿದ್ದು 2.5 ಇದೆ, ಬಿಲೋ ಬಂದು 4 ಇದೆ. ಟೋಟಲ್ ನೆಕ್ ಡೀಪ್ ಎಷ್ಟಿದೆ? 9 ಇದೆ. 9 ಏನು ಕೊಟ್ಟಿದೀವಿ ಇಲ್ಲ, ಈಗ ಅರ್ಥ ಮಾಡ್ಕೋಬೇಕು. 9 ಇರೋದನ್ನ ಸುಲಭನಾಗಿ 3 ಭಾಗ ಮಾಡ್ಬೋದು. 3 ಈಗ 3 ಭಾಗ ಮಾಡ್ಕೊಳ್ಳಿ ಇದನ್ನ. 1 2 3. ಓಕೆನಾ? ಈ 3 ಭಾಗಕ್ಕೆ ಒಂದು ಲೈನ್ ಹಾಕೊಳ್ಳಿ. ಓಕೆ, ನೆಕ್ಸ್ಟ್ ನನ್ಗೆ ಆ ಬೆಂಡ್ ಎಷ್ಟು ಇಂಚ್ ಅಗಲ ಬೇಕು? ನನ್ಗೆ ಅರ್ಧ ಇಂಚ್ ಸಾಕು. ಫಸ್ಟ್ ಇದರ ಒಂದು ಮಿಡ್ ಪಾಯಿಂಟ್ ಕಂಡು ಹಿಡ್ಕೊಳ್ಳಿ. 3 ಇದೆ, 3ರಲ್ಲಿ ಮಿಡ್ ಪಾಯಿಂಟ್ 1.5, 3ರಲ್ಲಿ ಮಿಡ್ ಪಾಯಿಂಟ್ ಮತ್ತೆ 1.5, 3ರಲ್ಲಿ ಮಿಡ್ ಪಾಯಿಂಟ್ ಮತ್ತೆ 1.5. ಓಕೆನಾ? ಕ್ಲಿಯರ್ ಆಯ್ತು. ನೆಕ್ಸ್ಟ್ ನನ್ಗೆ ಕರ್ವ್ ಎಷ್ಟು ಬೇಕು? ಅರ್ಧ ಇಂಚ್ ಸಾಕು ನನ್ಗೆ ಅಂತ ಇಟ್ಕೊಳ್ಳೋಣ. ಓಕೆನಾ? 3 ಇಂಚಸ್ 3 ಭಾಗ ಮಾಡ್ಕೊಂಡಿದ್ದೀನಿ. 1/2 ಇಂಚ್ಗೆ ಒಂದು ಲೈನ್ ಹಾಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಈಗ ನಾನು ಕರ್ವ್ ಹಾಕ್ಬೇಕು. ನೆಕ್ಸ್ಟ್ ಈ ಕರ್ವ್ ಇಲ್ಲಾಂದ್ರೆ ಶೇಪ ಬರಲ್ಲ ಅವಾಗ. ನಾವು ಉಲ್ಟಾ ಹಾಕಿದ್ವಿ ಮ್ಯಾಮ್. ಓಕೆನಾ? ಈಗ ನನಗೆ ನೆಕ್ಸ್ಟ್ ಈ ಪಾರ್ಟ್ ಬೇಕಲ್ವಾ? ನೋಡಿ, ನಾನು ಇಲ್ಲಿಂದ ಇಲ್ಲಿಗೆ ಇದನ್ನೀಗ ಡ್ರಾ ಮಾಡ್ಬೇಕು. ಆ ಮಿಡ್ ಪಾಯಿಂಟ್ ತಗೋಬೇಕಾ? ಓಕೆ, ಇದು ಹೀಗೆ ಬರ್ಬೇಕು. Max is important. ಅರ್ಥ ಆಯ್ತಾ? ನಾವು ನೆಕ್ ಡಿಸೈನ್ ಏನೇ ಮಾಡ್ಬೇಕು ಅಂದ್ರು ಎಷ್ಟು ಪಾರ್ಟ್ಸ್ ಇದೆ ಅನ್ನೋದನ್ನ ಫಸ್ಟ್ ಕೂಲಂಕುಷವಾಗಿ ಗಮನಿಸ್ಬೇಕು. ಇವಾಗ 9 ಇದೆ, 3 ತಗೊಂಡ್ರು 10 ತಗೊಳ್ತಾರೆ. 3 ಭಾಗ ಮಾಡಿ. ಪಾಯಿಂಟ್ಸ್ ಇವಾಗ 2 ಸ್ಟೆಪ್ಸ್ ಇದ್ರೆ ಹಾ, ಅವಾಗ 2 ಪಾರ್ಟ್ಸ್. ಅದನ್ನ ಮತ್ತೆ ಮಿಡ್ ಪಾಯಿಂಟ್ ಡಿಸೈನ್. ಈಗ ಪಾಟ್ ನೆಕ್ ಇತ್ತು ಅಂತಂದ್ರೆ ನಂದು ಈ ಭಾಗ ತುಂಬಿರುತ್ತೆ. ಈಗ ಒಂದು ರೌಂಡ್ ನೆಕ್ ಬಂತಲ್ಲ, ಅದೆಲ್ಲ ಶೇಪ್ ಹಾಕೋದ್ನೆಲ್ಲ ಕುಡಿಯೋದು ನೋಡಿ. ಇದಾದ್ರೆ ಏನಾಗತ್ತೆ, ಈಗ ನನ್ನ ಈ ನೆಕ್ ಶೇಪ್ ಆದ್ರೆ ಇದು ಇದಕ್ಕೂ ಇದು ಕಾಲ್ ಭಾಗ ಇದೆ, ಇದು ಮುಕ್ಕಾಲ್ ಭಾಗ ಇದೆ. ಇದು 3 ಭಾಗ ಮಾಡ್ಕೊಂಡ್ರೆ ಇದು 2 ಭಾಗ ಸೇರ್ಕೊಂತು. ನೋಡಿ, ಈ ರೌಂಡು ಒಂದು ಶೇಪ್ ಆಗೋಯ್ತು, ಒಂದು ಭಾಗ ಆಗೋಯ್ತು. ಇದು ಒಂದು ಭಾಗ ಆಗೋಯ್ತು. ನೋಡಿ, ಇಲ್ಲಿವರೆಗೂ ಈ ಬೆಂಡ್ ಮಾತ್ರ. ಇದು ಒಂದಾಯ್ತು, ಇದು ಇನ್ನೊಂದಾಯ್ತು. ನೆಕ್ಸ್ಟ್ ಅದು ಬಟ್ ಅದು ನಾವು ಮಾರ್ಕೋಕ್ಕಿಂತ ಬ್ರಾಡ್ ಬರುತ್ತಲ್ಲ ಮ್ಯಾಮ್, ಅದು ಸ್ವಲ್ಪ ಇಲ್ಲಿ 4 ಇಂಚ್ ಇದೆಯಾ, ಡಿಪೆಂಡಿಂಗ್ ಅಪಾನ್ ದ ಕಸ್ಟಮರ್ ಸ್ಯಾಟಿಸ್ಫೈ. ನೀವು ಜಾಸ್ತಿ ಬೇಕು ಅಂದ್ರೂ ಅಷ್ಟೇ, ಅವರು ಏನು ಕಸ್ಟಮರ್ ಹೇಳ್ತಾರೆ ಅದ್ರ ಪ್ರಕಾರ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ. ನನ್ನ ಇಚ್ಛೆ ಇದೇನು ಇಲ್ಲ, ಅವ್ರು ಏನ್ ಹೇಳ್ತಾರೆ ಅದನ್ನ ನಾನು ಫಾಲೋ ಮಾಡ್ಬೇಕು. ಓಕೆನಾ? ಅದ್ ನೋಡ್ಕೊಬೇಕು. 1 ಪಾರ್ಟ್ ಇದು, 2 ಪಾರ್ಟ್ ಇದು, 3rd ಪಾರ್ಟ್ ಇದು. ಸೊ 3 ಭಾಗ ಮಾಡ್ಕೊಂಡು ಇದನ್ನ ಹಾಕೊಳ್ಳೋದು. ಯಾವ್ದಾದ್ರೂ ಅಷ್ಟೇ ಫಸ್ಟ್ ಅದನ್ನ ಥಿಂಕ್ ಮಾಡಬೇಕು. ನಾನು ಎಷ್ಟು ಭಾಗ ಮಾಡ್ಕೊಂಡ್ರೆ ಅದು ಒಂದು ಸ್ಟ್ರಕ್ಚರ್ ಬರುತ್ತೆ. ಈಗ ಲೀಫ್ ನೆಕ್ ಆದ್ರೆ ನಾನು ಏನ್ ಮಾಡೋದೇ ಬೇಡ, 1.5 ಪಾರ್ಟ್ ಅಷ್ಟು ಅದು ಸ್ಟ್ರೈಟೇ ಬರುತ್ತೆ, ಆಮೇಲೆ ಅದು ಬೆಂಡ್ ಆಗಿ ಬರುತ್ತೆ. ಓಕೆನಾ? ಆ ತರ ನೆಕ್ ಡಿಸೈನ್ಸ್ ನೀವು ಏನೇ ಶೇಪ್ ಮಾರ್ಕ್ ಮಾಡ್ಬೇಕಾಗಿದ್ದಾಗ ಅದ್ರ ಬಗ್ಗೆ ಫಸ್ಟ್ ಕೂಲಂಕುಷವಾಗಿ ನೋಡಿ ಆಮೇಲೆ ಅದ್ರ ಶೇಪ್ಸ್ ನ ಹಾಕೋಕೆ ಟ್ರೈ ಮಾಡ್ಬೇಕು. ಬ್ಲೈಂಡ್ ಆಗಿ ಹಾಕಕ್ಕಾಗಲ್ಲ. ಬ್ಲೈಂಡ್ ಆಗಿ ಹಾಕ್ಬೇಕಂದ್ರೆ ಯು ನೀಡ್ ಮಚ್
ಎಕ್ಸ್ಪೀರಿಯನ್ಸ್, ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿ ಹಾಕಿ ಹಾಕಿ ತಲೆಗೆ ತಗೊಂಡು ಆಮೇಲೆ ನೀವು ಅದನ್ನ ಟ್ರೈ ಮಾಡ್ಬೋದು. ಹಂಗೆ ಅಂತೂ ಮಾಡೋಕ್ಕೆ ಬಹಳ ಕಷ್ಟ ಇದೆ. ಬಟ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಈ ತರ ಒಂದು ಇಂಚಸ್ ಟೇಪು ಸ್ಕೇಲ್ ಇಟ್ಕೊಂಡೇ ಮಾರ್ಕ್ ಮಾಡ್ಬೇಕು. ಅದಕ್ಕೆ ನೀವು ಹಾಕ್ತಾನೆ ಪ್ರಾಕ್ಟೀಸ್ ಮಾಡ್ಬೇಕು. ಒಂದೇ ದಿನಕ್ಕೆ ಬರೋದಲ್ಲ. ಒಂದೇ ಡಿಸೈನ್ ಅಲ್ಲಿ ನಾನು ಇದ್ದೀನಿ, ನಾನು ಅದನ್ನೇ ಕಸ್ಟಮೈಸ್ ಮಾಡ್ತೀನಿ ಅಂದ್ರೆ ನಿಮ್ ಕಸ್ಟಮರ್ ಒಪ್ಪಲ್ಲ, ನಿಮ್ಗೆ ಅದು ಒಪ್ಪಲ್ಲ ಫಸ್ಟ್ ಆಫ್ ಆಲ್. ಕಸ್ಟಮರ್ಸ್ ಒಪ್ಸಲ್ಲ.